ಇನ್ನು ಕಲಾ ವಿಭಾಗದಲ್ಲಿ ನಾಗವೇಣಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯವರು 600ಕ್ಕೆ 593 ಅಂಕವನ್ನು ಪಡೆದು ಈ ಸಾಧನೆ ಮಾಡಿದ್ದಾರೆ. ನಾಗವೇಣಿ ಅವರು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ 5th ಬಂದಿದ್ದೀನಲ್ಲ, ನನಗೆ ಬಹಳಷ್ಟು ಖುಷಿ ಇದೆ. ಇದು ನನ್ನ ಪರಿಶ್ರಮದ ಫಲ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕಿಂತ ಹೆಚ್ಚು ಬಂದಿತ್ತಂದ್ರೆ ಇನ್ನಷ್ಟು ಸಹ ನಂಗೆ ಭಾಳ ಖುಷಿ ಆಗ್ತಾ ಇತ್ತು. 98.83 ಬಂದಿದೆ. ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನಂಗೆ ಬಹಳಷ್ಟು ಇದು ಕಾಲೇಜಿಂದ ಅಂತ ಹೇಳಿದ್ರೆ ನಂಗೆ ಬಹಳಷ್ಟು ಸಪೋರ್ಟ್ ಇತ್ತು. ನಾನು ಫಸ್ಟ್ ಬಂದ ತಕ್ಷಣ ಮ್ಯಾಮ್ ನನ್ನ ಕಡೆ ಇಷ್ಟು ಫೀಸ್ ತುಂಬಕ್ಕೆ ಆಗೋದಿಲ್ಲ ಮ್ಯಾಮ್, ನಾನು ಸ್ವಲ್ಪ ಕಟ್ಟಿ ತುಂಬ್ತೀನಿ ಅಂತ ಹೇಳಿದಾಗ ಮ್ಯಾಮ್ ಅವರೆಲ್ಲ ಓಕೆಮ್ಮ ನಿಂಗೆ ಹೆಂಗಾಗುತ್ತೆ ಹೆಂಗೆ ತುಂಬ ಅಂತ ಹೇಳಿದ್ರು. ನನ್ನ ಕಡೆ ಬುಕ್ಸ್ ತೊಗೊಳಕ್ಕೆ ರೊಕ್ಕ ಇರಲಿಲ್ಲ. ಮ್ಯಾಮ್ ಅವರೇ ನನಗೆ ಇರ್ಲಿ ತಗೋಮ್ಮ, ನೀ ಬುಕ್ಸ್ ತಗೋ, ನೀ ಏನು ದುಡ್ಡು ಕೊಡಬೇಡ, ನಾನು ಅದೆಲ್ಲ ನೋಡ್ಕೊತೀನಿ, ನೀವು ಒಟ್ಟು ಚಲೋ ಓದಿದ್ರೆ ಸಾಕು. ನನಗೆ ಭಾಳ ಖುಷಿ ಐತಿ. ನಮ್ಮ ಪ್ರಾಚಾರ್ಯರು ಭಾಳ ಒಳ್ಳೆಯವರು. ಅವ್ರು ಯಾವತ್ತೂ ನಮ್ಗೆ ಅವ್ರು ನಮ್ಗಿಂತ ಜಲ್ದಿನ ಬೇಗ ಬರ್ತಿದ್ರು. ಬೇಗ ಬಂದು ಎಲ್ಲ ನಮ್ಗೆ ಟೀಚ್ ಮಾಡ್ತಿದ್ರು. ಪೊಲಿಟಿಕಲ್ ಸೈನ್ಸ್ ಒಳಗೆ ಅವ್ರು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಇನ್ನು ಕಲಾ ವಿಭಾಗದಲ್ಲಿ ನಾಗವೇಣಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿನಿಯವರು 600ಕ್ಕೆ 593 ಅಂಕವನ್ನು ಪಡೆದು ಈ ಸಾಧನೆ ಮಾಡಿದ್ದಾರೆ. ನಾಗವೇಣಿ ಅವರು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ 5th ಬಂದಿದ್ದೀನಲ್ಲ, ನನಗೆ ಬಹಳಷ್ಟು ಖುಷಿ ಇದೆ. ಇದು ನನ್ನ ಪರಿಶ್ರಮದ ಫಲ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕಿಂತ ಹೆಚ್ಚು ಬಂದಿತ್ತಂದ್ರೆ ಇನ್ನಷ್ಟು ಸಹ ನಂಗೆ ಭಾಳ ಖುಷಿ ಆಗ್ತಾ ಇತ್ತು. 98.83 ಬಂದಿದೆ. ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ನಂಗೆ ಬಹಳಷ್ಟು ಇದು ಕಾಲೇಜಿಂದ ಅಂತ ಹೇಳಿದ್ರೆ ನಂಗೆ ಬಹಳಷ್ಟು ಸಪೋರ್ಟ್ ಇತ್ತು. ನಾನು ಫಸ್ಟ್ ಬಂದ ತಕ್ಷಣ ಮ್ಯಾಮ್ ನನ್ನ ಕಡೆ ಇಷ್ಟು ಫೀಸ್ ತುಂಬಕ್ಕೆ ಆಗೋದಿಲ್ಲ ಮ್ಯಾಮ್, ನಾನು ಸ್ವಲ್ಪ ಕಟ್ಟಿ ತುಂಬ್ತೀನಿ ಅಂತ ಹೇಳಿದಾಗ ಮ್ಯಾಮ್ ಅವರೆಲ್ಲ ಓಕೆಮ್ಮ ನಿಂಗೆ ಹೆಂಗಾಗುತ್ತೆ ಹೆಂಗೆ ತುಂಬ ಅಂತ ಹೇಳಿದ್ರು. ನನ್ನ ಕಡೆ ಬುಕ್ಸ್ ತೊಗೊಳಕ್ಕೆ ರೊಕ್ಕ ಇರಲಿಲ್ಲ. ಮ್ಯಾಮ್ ಅವರೇ ನನಗೆ ಇರ್ಲಿ ತಗೋಮ್ಮ, ನೀ ಬುಕ್ಸ್ ತಗೋ, ನೀ ಏನು ದುಡ್ಡು ಕೊಡಬೇಡ, ನಾನು ಅದೆಲ್ಲ ನೋಡ್ಕೊತೀನಿ, ನೀವು ಒಟ್ಟು ಚಲೋ ಓದಿದ್ರೆ ಸಾಕು. ನನಗೆ ಭಾಳ ಖುಷಿ ಐತಿ. ನಮ್ಮ ಪ್ರಾಚಾರ್ಯರು ಭಾಳ ಒಳ್ಳೆಯವರು. ಅವ್ರು ಯಾವತ್ತೂ ಅವ್ರು ನಮ್ಗಿಂತ ಜಲ್ದಿನ ಬೇಗ ಬರ್ತಿದ್ರು. ಬೇಗ ಬಂದು ಎಲ್ಲ ನಮ್ಗೆ ಟೀಚ್ ಮಾಡ್ತಿದ್ರು. ಪೊಲಿಟಿಕಲ್ ಸೈನ್ಸ್ ಒಳಗೆ ಅವ್ರು ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.